ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ ಭಟ್. ಆರೋಗ್ಯದ ಬಗ್ಗೆ ನಮಗೆ ನಿಮಗೆ ಎಲ್ಲರಿಗೂ ಕಾಳಜಿ ಇದ್ದೇ ಇರುತ್ತೆ. ಆದರೆ ಈ ತೂಕ ಜಾಸ್ತಿ ಆಯ್ತು ಅಂತಂದ್ರೆ ಆರೋಗ್ಯವನ್ನ ಕಾಪಾಡಿಕೊಳ್ಳೋದು ಹೇಗೆ ಅನ್ನುವಂತಹ ಪ್ರಶ್ನೆ ಎದ್ದೇಳುತ್ತೆ. ನಿಜಕ್ಕೂ ಉಪವಾಸದಿಂದ ತೂಕವನ್ನ ಇಳಿಸ್ಲಿಕ್ಕೆ, ಆರೋಗ್ಯವನ್ನ ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯವಾ? ಈ ಒಂದು ಪ್ರಶ್ನೆ ಎಲ್ಲರನ್ನೂ ಕಾಡ್ತಾನೆ ಇರುತ್ತೆ. ಆದರೆ ಈ ಪ್ರಶ್ನೆಗೆ ಸಫಲರಾಗಿ ಉತ್ತರವನ್ನ ನೀಡಿ ಅದೆಷ್ಟೋ ಲಕ್ಷಾಂತರ ಜನರಿಗೆ ಆರೋಗ್ಯವನ್ನ ಕಾಪಾಡಿಕೊಳ್ಳುವಂತಹ ಸೂತ್ರವನ್ನ ಹೇಳಿಕೊಟ್ಟಂತಹ ಬಸವಾನಂದ ಸ್ವಾಮೀಜಿಗಳೊಂದಿಗೆ ವಿಶೇಷ ಸಂದರ್ಶನವೇ ಈ ಹೊತ್ತಿನ ವಿಶೇಷ. ಬಸವಾನಂದ ಸ್ವಾಮಿಗಳು ಸಾಕಷ್ಟು ಖ್ಯಾತನಾಮರು. ಅದೆಷ್ಟೋ ಲಕ್ಷಾಂತರ ಮಂದಿಗೆ ಅವರು ಉಪವಾಸದ ಮೂಲಕ ಆರೋಗ್ಯವನ್ನ ಕಾಪಾಡಿಕೊಳ್ಳುವಂತಹ ಸೂತ್ರವನ್ನ ಹೇಳ್ಕೊಟ್ಟಿದ್ದಾರೆ. ಇಷ್ಟಕ್ಕೂ ಬಸವಾನಂದ ಸ್ವಾಮಿಗಳು ಎಲ್ಲಿಯವರು, ಅವರು ಹೇಗೆ ಈ ಸೂತ್ರವನ್ನ ಕಂಡುಕೊಂಡ್ರು, ಎಲ್ಲರಿಗೂ ಯಾವ ರೀತಿ ಈ ಸೂತ್ರವನ್ನ ದಯಪಾಲಿಸಿದ್ರು, ಬನ್ನಿ ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಊಟ ಬಲ್ಲವನಿಗೆ ರೋಗ ಇಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅನ್ನುವ ಗಾದೆ ಎಲ್ಲರಿಗೂ ಗೊತ್ತಿರೋದೆ. ಮನುಷ್ಯ ಸರಿಯಾದ ಸಮಯಕ್ಕೆ ಸರಿಯಾದ ಪ್ರಮಾಣದಲ್ಲಿ ತಿಂದ್ರೆ ಆರೋಗ್ಯ ಚೆನ್ನಾಗಿರುತ್ತೆ, ಇಲ್ಲಾಂದ್ರೆ ಅನಾರೋಗ್ಯ ಕಟ್ಟಿಟ್ಟ ಬುತ್ತಿ. ಆದ್ರೆ ಇದಕ್ಕೆ ವಿರುದ್ಧವಾಗಿ ಊಟ ಇಲ್ಲದೆ ಉಪವಾಸ ಮಾಡಿ ಆರೋಗ್ಯ ಕಾಪಾಡಿಕೊಳ್ಳಬಹುದು ಅಂತ ತೋರಿಸಿಕೊಟ್ಟಿದ್ದಾರೆ ಬಸವಾನಂದ ಸ್ವಾಮಿಗಳು. ಶ್ರೀಗಳು ಮೂಲತಃ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಗೇಣಿ ಸೋಮನಹಳ್ಳಿ ಗ್ರಾಮದವರು. 2 ವರ್ಷದವರಿದ್ದಾಗಲೇ ಕಾಮಾಲೆ ರೋಗದಿಂದಾಗಿ ದೃಷ್ಟಿ ಕಳೆದುಕೊಂಡ್ರು. ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ಮೈಸೂರಿನ ಅಂಧರ ಶಾಲೆಯಲ್ಲಿ ಪಡೆದ ನಂತರ ಲಿಂಗಾನಂದ ಸ್ವಾಮಿಗಳ ಪ್ರಭಾವದಿಂದ ಜಂಗಮ ದೀಕ್ಷೆ ಪಡೆದ್ರು. ಆಧುನಿಕ ಜೀವನದ ಅಧಿಕ ಒತ್ತಡ, ಕಲಬೆರಕೆ ಆಹಾರ, ವ್ಯಾಯಾಮರಹಿತ ಬದುಕು, ಐಷಾರಾಮಿ ಜೀವನ ಶೈಲಿಯಿಂದಾಗಿ ದೇಹ ಅನ್ನೋದು ರೋಗಗಳ ಕಾರ್ಖಾನೆಯಾಗ್ತಾ ಇದೆ. ಇದನ್ನ ಮನಗಂಡ ಶ್ರೀಗಳು ಧಾರವಾಡದಲ್ಲಿ ನಿಸರ್ಗೋಪಚಾರ ಕೇಂದ್ರ ಸ್ಥಾಪಿಸಿದ್ದು, ಉಪವಾಸ ಮತ್ತು ಯೋಗದಿಂದ ರೋಗ ದೂರ ಮಾಡುವ ಕಾಯಕದಲ್ಲಿ ನಿರತರಾಗಿದ್ದಾರೆ. ಇವರು ರಾಜ್ಯದ ವಿವಿಧ ಕಡೆಗಳಲ್ಲಿ ಉಪವಾಸ ಶಿಬಿರಗಳನ್ನು ಆಯೋಜಿಸಿ ಜನರಿಗೆ ಆರೋಗ್ಯದ ಬಗ್ಗೆ ತಿಳುವಳಿಕೆ ನೀಡುವ ಪ್ರಯತ್ನದಲ್ಲಿ ಯಶಸ್ವಿಯಾಗಿದ್ದಾರೆ. ಇವರು ನಡೆಸುವ ಶಿಬಿರಗಳಲ್ಲಿ ಯೋಗ ತರಬೇತಿ ಕೂಡ ನೀಡಲಾಗುತ್ತೆ. ಈ ಒಂದು ಉಪವಾಸದಿಂದ ಆರೋಗ್ಯವನ್ನು ಕೊಡಬಹುದು ಜನತೆಗೆ ಅನ್ನುವಂಥದ್ದನ್ನು ತಮ್ಮ ಮೇಲೆ ತಾವು ಪ್ರಯೋಗ ಮಾಡಿಕೊಂಡ್ರು. ಯಾಕಂದ್ರೆ ನಿಸರ್ಗದತ್ತವಾಗಿ ಮನುಷ್ಯ ಬದುಕಿದ್ರೆ ತಾವು ಆರೋಗ್ಯವಂತನಾಗಿರ್ಬೋದು ಅಂತ ಸತ್ಯ ಹಿಂದಿನಿಂದಲೂ ಇತ್ತು. ಆದ್ರೆ ಅದನ್ನ ಪ್ರಚಾರ ಪಡಿಸಿರಲಿಲ್ಲ. ಅದನ್ನ ಪ್ರಚಾರಕ್ಕೋಸ್ಕರನೇ ಅಥವಾ ಈ ಜನತೆ ತಲುಪಿಸಬೇಕು, ಬಡ ಜನತೆನೂ ಸಹ ಆರೋಗ್ಯವಂತನಾಗಿರ್ಬೇಕು ಅನ್ನೋ ಒಂದು ಕಲ್ಪನೆಯನ್ನು ಇಟ್ಕೊಂಡು ತಮ್ಮ ಮೇಲೆ ತಾವು ಪ್ರಯೋಗವನ್ನು ಮಾಡಿಕೊಂಡು ಅನೇಕ ಜನಗಳ ಮೇಲೆ ಇದನ್ನ ಪ್ರಯೋಗವನ್ನು ಮಾಡಿದ್ರು. ನೋಡೋಣ ಯಾವ ರೀತಿ ಪರಿಣಾಮ ಆಗ್ತದೆ ಅಂತೇಳಿ. ಆ ಪರಿಣಾಮ ಒಳ್ಳೆಯ ಫಲಿತಾಂಶ ಬಂದ ನಂತರ ಸಾಮೂಹಿಕವಾಗಿ ಕರ್ನಾಟಕದಾದ್ಯಂತ ಇದನ್ನ ಹೆಚ್ಚು ಪ್ರಚಾರಕ್ಕೆ ತರುವಂತಹ ವ್ಯವಸ್ಥೆಯನ್ನು ಮಾಡಿಕೊಂಡು ಒಂದು ತಿಂಗಳು ಒಂದೊಂದು ಊರುಗಳಲ್ಲಿ, ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ಈ ಒಂದು ಕಾರ್ಯಕ್ರಮ ನಂಬ್ಕೊಂತ ಬಂದ್ರು. ಈ ಉಪವಾಸ ಶಿಬಿರದಲ್ಲಿ 1 ದಿನದಿಂದ 3 ತಿಂಗಳವರೆಗೆ ನಿರಂತರವಾಗಿ ಉಪವಾಸ ಮಾಡಬಹುದಾಗಿದ್ದು, ಉಪವಾಸದ ಸಮಯದಲ್ಲಿ ಶುದ್ಧ ಜೇನುತುಪ್ಪ, ನಿಂಬೆ ರಸ, ಎಳೆನೀರು, ಹಣ್ಣಿನ ರಸ ಮತ್ತು ಮಜ್ಜಿಗೆಯನ್ನ ಸೇವಿಸೋಕೆ ಶ್ರೀಗಳು ಹೇಳ್ತಾರೆ. ಈ ರೀತಿಯ ಉಪವಾಸದಿಂದ ಸಕ್ಕರೆ ಕಾಯಿಲೆ, ರಕ್ತದೊತ್ತಡ, ಬೊಜ್ಜು, ಬಿಳಿ ಕಾಮಾಲೆ, ಕ್ಯಾನ್ಸರ್, ಕ್ಷಯ, ಅಸ್ತಮಾ ಸೇರಿದಂತೆ 10 ಹಲವು ರೋಗಗಳು ಉಪಶಮನವಾಗುತ್ತೆ ಅಂತಾರೆ ಶ್ರೀಗಳು. ಇತ್ತೀಚಿನ ದಿನಗಳಲ್ಲಿ ಇವರ ಶಿಬಿರಗಳಿಗೆ ಜನರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು, ಸಾವಿರಾರು ಜನ ಶಿಬಿರದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಶರಣಯ್ಯ ಹಿರೇಮಠ್, ಸುವರ್ಣ ಸುದ್ದಿವಾಹಿನಿ, ಗುಲ್ಬರ್ಗಾ. ಈಗ ನಮ್ಮೊಂದಿಗೆ ಸ್ಟುಡಿಯೋದಲ್ಲಿ ಬಸವಾನಂದ ಸ್ವಾಮೀಜಿಗಳು ಇದ್ದಾರೆ. ಬನ್ನಿ ಅವರನ್ನ ಮೊದಲಿಗೆ ಸ್ವಾಗತಿಸೋಣ. ಬಸವಾನಂದ ಸ್ವಾಮೀಜಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಮ್ಮ. ಎಲ್ಲ ವೀಕ್ಷಕರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರ, ಶರಣಾರ್ಥಿ.
ಓಕೆ ಸ್ವಾಮಿಗಳೇ, ಈ ಉಪವಾಸದ ಮೂಲಕ, ನಿಜಕ್ಕೂ ಉಪವಾಸ ಅಂತಂದ್ರೆ ಎಲ್ಲರೂ ಭಯ ಪಡ್ತಾರೆ, ಅಯ್ಯೋ ಊಟ ತಿಂಡಿ ಮಾಡದೆ ಅದು ಹೇಗಪ್ಪ ಇರೋಂಥದ್ದು ಅಂತ. ನೀವು ಹೇಗೆ ಈ ಸೂತ್ರವನ್ನ ಆರೋಗ್ಯಕ್ಕೆ ಅಳವಡಿಸಿ ಹೇಗೆ ಇದನ್ನ ಅಷ್ಟು ಪಾಪ್ಯುಲರ್ ಮಾಡಲಿಕ್ಕೆ ಹೇಗೆ ಸಾಧ್ಯ ಆಯಿತು ಅಂತ? ನನಗೆ ಸಣ್ಣ ಹುಡುಗನಿಂದನೂ ಈ ಉಪವಾಸದ ಬಗ್ಗೆ ಏನೋ ಒಂಥರ ಕುತೂಹಲ ಇತ್ತು. ನಾನು ಮೊದಲು ಶುರು ಮಾಡಿದ್ದು ಅಂದರೆ ಈ ಶಿವರಾತ್ರಿ ಉಪವಾಸ. ಶಿವರಾತ್ರಿ ಉಪವಾಸ ಅಂತಂದರೆ ಹೆಚ್ಚು ಕಡಿಮೆ ನಿಮಗೆಲ್ಲ ಗೊತ್ತಿದೆ. ಏಕಾದಶಿ ಉಪವಾಸ ಇರಲಿ, ಶಿವರಾತ್ರಿ ಉಪವಾಸ ಇರಲಿ, ಅಥವಾ ಬೇರೆ ಬೇರೆ ಯಾವುದೇ ಧರ್ಮಗಳ ಹೆಸರಿನಲ್ಲಿ ಮಾಡ್ತಕ್ಕಂಥವ್ರು ಉಪವಾಸದ ಹೆಸರಿನಲ್ಲಿ ಇನ್ನೂ ಹೆಚ್ಚಾಗಿ ರುಚಿಯಾಗಿ ಊಟ ಮಾಡಿಬಿಟ್ಟಿರ್ತಾರೆ. ಹಾಗೆ ನಾನು ಕೂಡ ಕೆಲವು ದಿವಸಗಳ ಕಾಲ ಇದ್ದೆ. ಮುಂದೆ ನಾನು ಆಧ್ಯಾತ್ಮಿಕ ಕ್ಷೇತ್ರವನ್ನು ಪ್ರವೇಶಿಸಿದ ಮೇಲೆ ಕರ್ನಾಟಕ ಗಾಂಧಿ ಅಂತ ಒಬ್ಬರು ಇದ್ದರು ನಮ್ಮಲ್ಲಿ, ಹರ್ಡೇಕರ್ ಮಂಜಪ್ಪನವರು ಅಂತ. ಹರ್ಡೇಕರ್ ಮಂಜಪ್ಪನವರಿಗೆ ಕರ್ನಾಟಕ ಗಾಂಧಿ ಅಂತ ಕರೀತಾರೆ. ಅವರು ಶಿರ್ಸಿಯವರೇನೆ, ಹುಟ್ಟು ಬನವಾಸಿಯವರು. ಮುಂದೆ ಅವರು ಆಲಮಟ್ಟಿ ಅಂತ ಈಗೇನು ಇದೆ ಬಿಜಾಪುರ ಜಿಲ್ಲೆಯಲ್ಲಿ, ಅಲ್ಲಿ ಒಂದು ಆಶ್ರಮ ಸ್ಥಾಪನೆ ಮಾಡಿದರು. ಅವರ ಆರೋಗ್ಯ ಜೀವನ ಅನ್ನುವಂತಹ ಪುಸ್ತಕ ನನ್ನ ಮೇಲೆ ತುಂಬ ಪ್ರೇರಣೆ ಆಯಿತು. ಅದನ್ನು ಓದಿಸಿದಾಗ ಅದರಲ್ಲಿ ತುಂಬ ಜನ ಉಪವಾಸ ಮಾಡಿರ್ತಕ್ಕಂಥ ಉಲ್ಲೇಖಗಳಿದ್ವು. ಅದರಲ್ಲಿ ವಿಶೇಷವಾಗಿ ಡಾಕ್ಟರ್ ಟೈನರ್ ಅನ್ನುವಂತಹವರು ಸುಮಾರು 100 ವರ್ಷಗಳ ಹಿಂದೆನೇ ಅವರು 15 ದಿವಸಗಳ ಕಾಲ ನೀರನ್ನು ಕುಡಿಲಾರದೆ ಉಪವಾಸ ಮಾಡಿದ್ರಂತೆ. 25 ದಿನಗಳ ಕಾಲ ಕೇವಲ ನೀರನ್ನೇ ಕುಡ್ಕೊಂಡು ಉಪವಾಸ ಮಾಡಿದರು. ಆದರೂ ಕೂಡ ಆಗಿನ ಕಾಲಕ್ಕೆ ಓಡುವ ಒಂದು ಸ್ಪರ್ಧೆಯಲ್ಲಿ ಅವರು ಪ್ರಥಮ ಸ್ಥಾನ ಪಡೆದಿದ್ದರು ಮತ್ತು ತುಂಬ ದೀರ್ಘಾಯುಷ್ಯಗಳಾಗಿ ಆರೋಗ್ಯವಂತರಾಗಿ ಬದುಕಿದ್ರು. ಇದನ್ನು ಮಂಜಪ್ಪನವರು ಉಲ್ಲೇಖಿಸ್ತಾರೆ. ಇದೆಲ್ಲ ನಾನು ಕೇಳಿ ನನಗೆ ಆಶ್ಚರ್ಯ ಆಯಿತು. ಮೊದಲಿಂದ 2 ದಿವಸ 3 ದಿವಸ ಉಪವಾಸ ಮಾಡ್ತಾ ಇದ್ದೆ ಪ್ರಯೋಗಕ್ಕೋಸ್ಕರವಾಗಿ. ಆಮೇಲೆ ನಾನು ಇನ್ನು ದೀರ್ಘಾವಧಿ ಉಪವಾಸ ಮಾಡ್ಲಿಕ್ಕೆ ಶುರು ಮಾಡಿದೆ. ಅಂದ್ರೆ ನಿಮ್ಮ ಮೇಲೆ ನೀವು ಮೊದಲು ಪ್ರಯೋಗವನ್ನ ಮಾಡ್ಕೊಂಡ್ರಿ? ಹೌದು, ನನ್ನ ಮೇಲೆ ಪ್ರಯೋಗ ಮಾಡಿಕೊಂಡೆ. ಆನಂತರ ಬೇರೆಯವರು ನನ್ನ ಮಾತು ಕೇಳ್ತಕ್ಕಂತಹ ಕೆಲವು ಭಕ್ತರ ಮೇಲೆ ಪ್ರಯೋಗ ಮಾಡಿದೆ. ನನ್ನ ಮೊಟ್ಟ ಮೊದಲನೇ ಪ್ರಯೋಗದ ಪೇಷಂಟ್ ಅಂದರೆ 65 ವರ್ಷದ ಅಜ್ಜಿ. ಅವರಿಗೆ ತುಂಬ ಸಮಸ್ಯೆಗಳಿದ್ವು. ಈಗೇನು ತುಂಬ ಜನರಿಗೆ ಇರುವಂಥ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು, ಆ್ಯಸಿಡಿಟಿ ಇತ್ತು. ಆಮೇಲಿಂದ ಅವರು ಮಗನೇ ಸ್ವತಃ MD ಡಾಕ್ಟ್ರ್ ಇದ್ದರು. ಅವರು ಔಷಧಿ ಮಾತ್ರೆಗಳಿಗೆ ಹೋಗ್ತಾ ಇರಲಿಲ್ಲ. ತುಂಬ ತಲೆನೋವು ಕಾಡ್ತಾ ಇತ್ತು, ಮೈಗ್ರೇನ್ ಥರ ತಲೆನೋವು ಇತ್ತು. ನನಗೆ ಓದಿ ಹೇಳಲಿಕ್ಕೆ ಬರ್ತಾಯಿದ್ರು ಅವ್ರ ದಿವಸ, ಅವರ ಸಮಯ ಕಳೆಯೋದಕ್ಕೋಸ್ಕರವಾಗಿ ನನಗೆ ಓದಿ ಹೇಳ್ತಾಯಿದ್ರು. ಆವಾಗ ಮಧ್ಯಾಹ್ನ ಬಂದಾಗ ಆ ಕಡೆ ನಾನು ಗದಗ್ನಲ್ಲಿದ್ದಾಗ ಈ ಘಟನೆ ನಡೆದಿದ್ದು. ಸ್ವಾಮೀಜಿಗಳಿಗೆಲ್ಲ ಅಪ್ಪೋರೆ ಅಂತಲೇ ಮಾತಾಡಿಸ್ತಾರೆ. ಅಪ್ಪೋರೆ ನಿಮ್ಮದೆಲ್ಲ ಪ್ರಸಾದ ಆಯಿತಾ? ಇಲ್ಲಮ್ಮ, ನಾನಿವತ್ತು ಪ್ರಸಾದ ಮಾಡಿಲ್ಲ, ಉಪವಾಸ ಮಾಡ್ತಾ ಇದ್ದೀನಿ. ಯಾಕೆ ನೀವ್ಯಾಕೆ ಉಪವಾಸ ಮಾಡ್ತೀರಾ? ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಯಾಕೆ ಉಪವಾಸ ಮಾಡಬೇಕು? ಇಲ್ಲಮ್ಮ, ಆರೋಗ್ಯಕ್ಕಾಗಿ ಪ್ರತಿಯೊಬ್ಬರು ಉಪವಾಸ ಮಾಡಬೇಕು ಅಂತ ಹೇಳ್ತಾ ಇದ್ದೆ. ಹಾಗಾದ್ರೆ ನನಗೂ ಉಪವಾಸ ಮಾಡಿಸಿ ಅಂತ ಕೇಳ್ತಾ ಇದ್ರು. ಆವಾಗ ನಾನು ಹೇಳ್ತಿದ್ದೆ, ಇಲ್ಲಮ್ಮ ಮಾಡಿ, ನೀವು ಮಾಡಿ, ನಾನು ಹೇಳ್ಕೊಡ್ತೀನಿ. ಇಲ್ಲ, ನನಗೆ 5 ನಿಮಿಷ ಊಟ ತಡ ಆದರೆ ಸಹಿಸ್ಕೊಳಕ್ಕಾಗಲ್ಲ, ತಲೆನೋವು ಬರುತ್ತೆ, ಆಮೇಲಿಂದ ಒಂಥರ ಸುಸ್ತಾದಂಗೆ ಆಗುತ್ತೆ, ಶುಗರ್ ಲೆವೆಲ್ ಡೌನ್ ಆಗುತ್ತೆ. ಶುಗರ್ ಲೆವೆಲ್, ಅವರಿಗೆ ಶುಗರ್ ಕಾಯಿಲೆನೇ ಇರಲಿಲ್ಲ. ಈ ಥರ ಎಲ್ಲ ಹೇಳ್ತಾ ಇದ್ರು. ಆಯಿತು, ಹಂಗಾದ್ರೆ ಚೆನ್ನಾಗಿ ಊಟ ಮಾಡಿ ಆನಂದವಾಗಿ ಬದುಕ್ರಿ ಅಂತ ಹೇಳ್ತಾ ಇದ್ದೆ. ಅಯ್ಯೋ, ಊಟ ಮಾಡಿದ್ರು ತಡ್ಕೊಳಕ್ಕಾಗಲ್ಲ, ಹೊಟ್ಟೆ ಎಲ್ಲ ನಿಬ್ಬರಾಗ್ಬಿಡುತ್ತೆ, ಆಮೇಲೆ ಹುಳಿ ತೇಗ್ ಬರೋದಕ್ಕೆ ಶುರುವಾಗುತ್ತೆ, ಈ ಥರ ಎಲ್ಲ ತೊಂದರೆ ಆಗುತ್ತೆ, ತಲೆನೋವು ಜಾಸ್ತಿ ಆಗುತ್ತೆ, ಊಟ ಬಿಟ್ಟರು ಕಷ್ಟ, ಮಾಡಿದರೂ ಕಷ್ಟ, ಈ ಥರ ಸ್ಥಿತಿ ಆಗಿದೆ ಅಂತೆಲ್ಲ ಹೇಳ್ತಾ ಇದ್ರು. ಆವಾಗ ನಾನು ತುಂಬ ಆಲೋಚನೆ ಮಾಡಿದೆ, ಏನು ಮಾಡೋದು ಈ ಅಜ್ಜಿಗೆ? ಪಾಪ ಒಂದು ಕಡೆ ಮಾಡಬೇಕು ಅಂತ ಆಸೆ, ಆದರೆ ಆಗ್ತಾ ಇಲ್ಲ, ಏನು ಮಾಡಬೇಕು ಅನ್ನೋ ಚಿಂತನೆ ಶುರುವಾಯಿತು ನನಗೆ. ಇಲ್ಲಿಂದನೇ ನಾನು ಪ್ರಯೋಗ ಸ್ಟಾರ್ಟ್ ಮಾಡಿದೆ ಅಂತ ಹೇಳಬೇಕು. ನಿಜವಾಗಿ ನನ್ನ ಮೊದಲನೇ ಪ್ರಯೋಗ ಅಲ್ಲಿಂದ ಆರಂಭ ಆಯಿತು. ಸ್ವಾಮಿಗಳು, ಇನ್ನಷ್ಟು ನಿಮ್ಮೊಂದಿಗೆ ಮಾತನಾಡ್ತೀನಿ. ನಿಜಕ್ಕೂ ಸ್ವಾಮಿಗಳು ಅಂತಂದ್ರೆ ಆಧ್ಯಾತ್ಮದೆಡೆ ಒಲವಿರುತ್ತೆ, ಆದರೆ ಆಧ್ಯಾತ್ಮದೊಂದಿಗೆ ಆರೋಗ್ಯದೆಡೆ ಕಾಳಜಿನ ತೋರಿದಂಥವರು ಬಸವಾನಂದ ಸ್ವಾಮೀಜಿಗಳು. ಇವರೊಂದಿಗೆ ಇನ್ನಷ್ಟು ಮಾಹಿತಿಯನ್ನು ಪಡೆದುಕೊಳ್ಳೋಣ ಒಂದು ಪುಟ್ಟ ವಿರಾಮದ ಬಳಿಕ.